ಇದ್ರಲ್ಲಿ ಬೇಕಾದ್ರೆ ನೀವು ಒಂದು ಕೆಳಗೆ ಒಂದು ಹಾಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಎಂಟರ್ ಕೊಟ್ಕೊಂಡು ಹಾಕೊಂಡು ಹೋಗ್ಬೋದು. 2 ಎಂಟರ್ ಕೊಡಿ, 3 ಆತರ 6ವರೆಗೂ ಮಾಡ್ಕೊಳ್ಳಿ. ಅದನ್ನ ಆಟೋಮೆಟಿಕ್ ಆಗು ಮಾಡ್ಬೋದು, ನಾನು ಹೇಳ್ಕೊಡ್ತೀನಿ ಅದನ್ನ ಆಮೇಲೆ. ಇವಾಗ ಒಂದು 5 6 ಇರೋದ್ರಿಂದ ಮ್ಯಾನ್ಯಲ್ ಆಗಿ ಮಾಡಿಸ್ತಾ ಇದ್ದೀನಿ. ಆಮೇಲೆ ಆಟೋಮೆಟಿಕ್ ಆಗಿ ಅದನ್ನ ಸೀರಿಯಲ್ ನಂಬರ್ ಬರೋ ತರ ಫಾರ್ಮುಲಾ ಹೇಳ್ಕೊಡ್ತೀನಿ ನಾನು. ಇನ್ನೊಂದು ಮೆಥಡ್ ಇದೆ, ಕಂಟ್ರೋಲ್ Z ಮಾಡ್ತೀನಿ. ಇನ್ನೊಂದು ಮೆಥಡ್ ಏನಂದ್ರೆ, ನಮ್ದು ಮ್ಯಾಟ್ರು ಇಲ್ಲಿವರೆಗೂ ಇದೆ ಅಲ್ವಾ, ಇಲ್ಲಿವರೆಗೂ ಇದೆ. ಇದಿಷ್ಟು ಹಿಂಗ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಮರ್ಜನ್ ಸೆಂಟರ್ ಅಂತ ಇದೆ, ಈ ಬಟನ್ ಮರ್ಜನ್ ಸೆಂಟರ್ ಅಂತ. ಅದನ್ನ ಮಾಡೋದು ನೋಡಿ, ಈ ತರ ಆಯ್ತು. ಆ ಎಲ್ಲಾ ಸೆಲ್ಗಳು ಮರ್ಜ್ ಆಗ್ಬಿಟ್ಟು ಈ ತರ ಆಯ್ತು. ಇವಾಗ ಇದನ್ನ ಬೇಕಾದ್ರೆ ನಾವು ಬೋಲ್ಡ್ ಹೀಗೆ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಿ ಎಲ್ಲ, ಕಂಟ್ರೋಲ್ A, ಫಾಂಟ್ 14 ಮಾಡಿ. ಆ ತರ ಸೆಲೆಕ್ಟ್ ಮಾಡಿ. ಬೋಲ್ಡ್ ಇಡೀ ಏನೇನಿದೆ ಎಲ್ಲ ಆಗುತ್ತೆ. ಅಂಡರ್ಲೈನ್ 1 2 3 ಮಾತ್ರ ಆಗ್ಬೇಕು. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ನೀವು ಡಬಲ್ ಕ್ಲಿಕ್ ಮಾಡ್ಬೇಕು ಆ ಸೆಲ್ ನ. ಫಾರ್ಮ್ಯಾಟಿಂಗ್ ಎಲ್ಲ ಆಯ್ತು. ಈಗ ಇದರಲ್ಲಿ ಎಕ್ಸ್ಟ್ರಾ ಏನ್ ಹೇಳಿದೆ ನಾನು, ನಾವೇ ಪರ್ಸೆಂಟೇಜ್ ಲೆಕ್ಕ ಹಾಕ್ಬೋದು ಅಂತ. ಅದಕ್ಕೆ ಏನು ಅಂತಂದ್ರೆ, ಇದನ್ನ ಹೇಳ್ಬೇಕು, ಇಲ್ಲಿಗೆ ಬರ್ಬೇಕು. ಈ ಸೆಲ್ ಅಲ್ಲಿ ತಾನೇ ನಮ್ಗೆ ಬೇಕಾಗಿರೋದು. ನಾವೇ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡ್ಬೋದು. C4 ಒಂದೊಂದ್ಸಲ ಅದ್ರದ್ದು ಬೇಡ ನಮ್ಗೆ, ನಾವೇ ಮಾಡ್ಬೋದು. C4 is to C9, ಕ್ಲೋಸ್ ದ ಬ್ರಾಕೆಟ್. ಇಲ್ಲಿ ನಾವು ಒಂದು ಸರಳವಾದ ಫೋಲ್ಡರ್ ಹಾಗೂ ಸಬ್ ಫೋಲ್ಡರ್ ಗಳನ್ನು ಕ್ರಿಯೇಟ್ ಮಾಡುವ ಎಕ್ಸಸೈಸ್ ಅನ್ನು ತೋರಿಸುತ್ತಿದ್ದೇವೆ. ನಮ್ಮ ಆಫ್ಲೈನ್ ವಿದ್ಯಾರ್ಥಿನಿ ಯಾವ ರೀತಿ ಇದನ್ನು ಕಂಪ್ಯೂಟರ್ ನಲ್ಲಿ ಕ್ರಿಯೇಟ್ ಮಾಡುತ್ತಾರೆ ಎಂಬುದನ್ನು ನೋಡೋಣ. ವಾಪಸ್ಸು ನಿಮ್ ಫೋಲ್ಡರ್ ಹೋಗಿ, ಚೈತನ್ಯ ಫೋಲ್ಡರ್ಗೆ ಹೋದ್ರಿ ಅಲ್ವಾ. ಇದನ್ನು ಫೋಲ್ಡರ್ ಪ್ರಾಕ್ಟೀಸ್ ಅಲ್ವಾ, ಅದ್ರೊಳಗೆ ಮಾಡೋಣ. ಓಪನ್ ಮಾಡಿ ಅದನ್ನ, ಫೋಲ್ಡರ್ ಪ್ರಾಕ್ಟೀಸ್ ಡಬಲ್ ಕ್ಲಿಕ್ ಮಾಡಿ. ಎ ಅನ್ನೋದಿದೆ, ಅದು ಇಟ್ಕೊಳ್ಳಿ ಅದ್ರ ಪಾಡಿಗೆ. ಈಗ ಆಚೆ ಕಡೆ ಖಾಲಿ ಜಾಗದಲ್ಲಿ ಏನಂತ ಕ್ರಿಯೇಟ್ ಆಗ್ಬೇಕು, ವರ್ಲ್ಡ್ ಅಂತ ಕ್ರಿಯೇಟ್ ಆಗ್ಬೇಕು. ಮಾಡಿ ನ್ಯೂ ಫೋಲ್ಡರ್, ರೈಟ್ ಕ್ಲಿಕ್, ನ್ಯೂ ಫೋಲ್ಡರ್. ಮಾಡಿ ಟೈಪ್ ಮಾಡಿ. ಈಗ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ, W ಕ್ಯಾಪಿಟಲ್, ಸ್ಪೆಲ್ಲಿಂಗ್ OR, ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ನಿಧಾನ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ಮಾಡ್ಬೇಕು. ಆಯ್ತಲ್ವಾ. ಆಚೆ ಖಾಲಿ ಜಾಗದಲ್ಲಿ ಕ್ಲಿಕ್ ಮಾಡಿ. ವರ್ಲ್ಡ್ ಅಷ್ಟೇ ಅಲ್ವಾ, ಫಸ್ಟ್ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ವರ್ಲ್ಡ್ ಅಷ್ಟೇ. ಆಮೇಲೆ ನಾವೇನ್ ಮಾಡ್ಬೇಕು, ಇಂಡಿಯಾ ಮಾಡ್ಬೇಕು. ಫಸ್ಟ್ ಮಾಡ್ಕೊಂಡು ಹೋಗಿ. ಅಲ್ಲಲ್ಲ ವರ್ಲ್ಡ್ ಒಳಗೆ ಹೋಗ್ಬಿಡ್ಬೇಕು ನಾವು ಅಲ್ವಾ. ಇಲ್ಲಿ ಮಾಡಿದ್ರೆ ಇಲ್ಲಿ ಆಚೆ ಕ್ರಿಯೇಟ್ ಆದಂಗ ಆಗುತ್ತೆ. ಐ ಕ್ಯಾಪಿಟಲ್ ಅದು ಮರ್ಯಾದೆ ಕೊಡ್ಬೇಕು ನಾವು ನಮ್ಮ ದೇಶಕ್ಕೆ. ಕ್ಯಾಪಿಟಲ್ ಲೆಟರ್. ಸ್ಪೆಲ್ಲಿಂಗ್ ಸರಿ ಇದೆಯಲ್ಲ. ಆಯ್ತು, ಕ್ರಿಯೇಟ್ ಆಯ್ತು. ಎಲ್ಲಾನು ಕ್ರಿಯೇಟ್ ಮಾಡ್ಬಿಡಿ ಆ ಲೆವೆಲ್ ಅಲ್ಲಿ ಇರೋದು. ಇಂಡಿಯಾ ಒಂದು, ಇನ್ನೆಷ್ಟಿದೆ, ಇನ್ನು 3 ದೇಶ ಇದೆ. ಎಲ್ಲ ಮಾಡ್ಕೊಳ್ಳಿ. ಆಚೆ ಖಾಲಿ ಜಾಗಕ್ಕೆ ಬರ್ಬೇಕು. ಖಾಲಿ ಜಾಗಕ್ಕೆ ಬನ್ನಿ, ಇನ್ನೊಂದು ಕ್ರಿಯೇಟ್ ಮಾಡಿ. ಇಂಪ್ರೂವ್ ಮಾಡ್ಕೊಳ್ಳಿ ಸ್ಪೀಡ್ ನ. ಆದ್ರೆ ತಪ್ಪುಗಳು ಆಗದ್ ಬೇಡ, ಸ್ಲೋ ಆದ್ರೂ ಪರವಾಗಿಲ್ಲ, ತಪ್ಪಾಗದ್ ಬೇಡ. ಎಲ್ಲ ಕ್ಯಾಪಿಟಲ್ ಅಂದ್ರೆ ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಬಹುದು ಸ್ವಲ್ಪ ಹೊತ್ತು. ಇನ್ನೊಂದು ಮಾಡಿ, ಇನ್ನೂ 2 ಮಾಡಿ.
ಆ ಲೆವೆಲ್ ಆಯ್ತು. ನೆಕ್ಸ್ಟ್ ಹಾ ಹಾ ಮಾಡುದು. ಹೋಗ್ಬೇಕು ಅಂದ್ರೆ ಒಳಗೆ ಹೋಗ್ಬೇಕಾದ್ರೆ ಡಬಲ್ ಕ್ಲಿಕ್ ಮಾಡಿ ಹೋಗ್ಬೇಕು. ಇನ್ನೊಂದಿದೆ ಕರ್ನಾಟಕದಲ್ಲಿ, ಮುಗಿಸ್ಬಿಡ್ಬೇಕು. ಅದ್ರೊಳಗೆ ಏನೇನಿದೆಯೋ ಎಲ್ಲ ಮುಗಿಸ್ಬಿಡ್ಬೇಕು. ಈ ಕರ್ನಾಟಕ ಒಳಗೆ ಹೋಗ್ಬಿಟ್ಟು ಅದು ಮುಗಿಸ್ಬಿಡಿ. ಈ ರೀತಿ ನೀವು ಫೋಲ್ಡರ್ ಒಳಗೆ ಸಬ್ ಫೋಲ್ಡರ್ ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಈ ಸಂಪೂರ್ಣ ಫೋಲ್ಡರ್ ಸ್ಟ್ರಕ್ಚರ್ ಅನ್ನು ನಿರ್ಮಿಸಬಹುದು. ಈಗ ನಾವು ಇನ್ನೊಂದು ಎಕ್ಸಸೈಸ್ ಅನ್ನು ಮಾಡೋಣ. ಇಲ್ಲಿ ಫೋಲ್ಡರ್ ಗಳ ಜೊತೆಗೆ ಫೈಲ್ ಅನ್ನು ಸಹ ನಾವು ಕ್ರಿಯೇಟ್ ಮಾಡೋಣ. ಅಂದರೆ ಒಂದು ಸಿಂಪಲ್ ಆದ ಟೆಕ್ಸ್ಟ್ ಫೈಲ್ ಅನ್ನು ಕ್ರಿಯೇಟ್ ಮಾಡಿ ಅದರೊಳಗೆ ಡೇಟಾ ಅಂದರೆ ಟೆಕ್ಸ್ಟ್ ಅನ್ನು ಟೈಪ್ ಮಾಡಿ ಸ್ಟೋರ್ ಮಾಡುವುದನ್ನು ನಾವು ತೋರಿಸಿಕೊಡುತ್ತಿದ್ದೇವೆ. ಇನ್ಪುಟ್ ಡಿವೈಸ್ ಓಕೆ. ಇಲ್ಲಿ ನೀವು ಫೋಲ್ಡರ್ ನ ಒಳಗೆ ಫೈಲ್ ಕ್ರಿಯೇಟ್ ಮಾಡಬೇಕಿದ್ದರೆ ಫೋಲ್ಡರ್ ಕ್ರಿಯೇಟ್ ಮಾಡುವ ಬದಲು ನ್ಯೂ ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಮಾಡಬೇಕು. ಉದಾಹರಣೆಗೆ ಪ್ರೊಸೆಸರ್ ಎಂಬ ಫೋಲ್ಡರ್ ನ ಒಳಗೆ ಲಿಸ್ಟ್ ಡಾಟ್ ಟಿಎಕ್ಸ್ಟಿ ಅಂದರೆ ಫೋಲ್ಡರ್ ನ ಬದಲು ಟೆಕ್ಸ್ಟ್ ಫೈಲ್ ಅನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಲಿಸ್ಟ್ ಎಂದು ರೀನೇಮ್ ಮಾಡಿ ಅದನ್ನು ಓಪನ್ ಮಾಡಿ ಅಲ್ಲಿ ನೀವು ಈ ರೀತಿ ALU ಬಸ್ ಕ್ಲಾಕ್ ಕಂಟ್ರೋಲ್ ಯೂನಿಟ್ ಈ ರೀತಿ ಟೈಪ್ ಮಾಡಿ ಸೇವ್ ಮಾಡಿ ಕ್ಲೋಸ್ ಮಾಡಿದರೆ ಈ ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಆಗುತ್ತದೆ. ಸೇವ್ ಮಾಡಿ ಕ್ಲೋಸ್ ಮಾಡಿ ಇದನ್ನೇನೆ ಎಕ್ಸೆಲ್ ಅಲ್ಲಿ ಮಾಡೋಣ. ಇದೇ ಟೇಬಲ್ ನ ಇವಾಗ ಫ್ರೆಶ್ ಆಗಿ ಎಕ್ಸೆಲ್ ಅಲ್ಲಿ ಕ್ಲೋಸ್ ಮಾಡಿ. ಲಾಸ್ಟ್ ಎಕ್ಸೆಲ್ ಅಲ್ಲಿ ಸೇಮ್ ಟೇಬಲ್. ಇಲ್ಲಿ ನಮಗೆ ಸೆಲ್ಗಳು ಸಿಗುತ್ತೆ. ಸೆಲ್ಗಳು ಸಿಗುತ್ತೆ. ಟೈಪ್ ಮಾಡಿ ಮಾರ್ಕ್ಸ್ ರೆಕಾರ್ಡ್ ಸೇಮ್ ಅದನ್ನೇ ಟೈಪ್ ಮಾಡಿ. ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಹಾಕ್ತೀನಿ ನಾನು ಪರ್ಸೆಂಟೇಜ್ ಅಂತ ಕೆಳಗೆ. ಎಷ್ಟು ಬರುತ್ತೆ ಅಂತ ಅದೇ ಕಂಡುಹಿಡಿ, ಸಿಸ್ಟಮ್ ಕಂಡುಹಿಡಿ. ಇದ್ರಲ್ಲಿ ಬೇಕಾದ್ರೆ ನೀವು ಒಂದು ಕೆಳಗೆ ಒಂದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಂಟರ್ ಕೊಟ್ಕೊಂಡು ಹಾಕೊಂಡು ಹೋಗ್ಬೋದು. 2 ಎಂಟರ್ ಕೊಡಿ, 3 ಆತರ
ಆರವರೆಗೂ ಮಾಡ್ಕೊಳ್ಳಿ. ಅದನ್ನ ಆಟೋಮೆಟಿಕ್ ಆಗು ಮಾಡ್ಬೋದು, ನಾನು ಹೇಳ್ಕೊಡ್ತೀನಿ ಅದನ್ನ ಆಮೇಲೆ. ಇವಾಗ ಒಂದು 5 6 ಇರೋದ್ರಿಂದ ಮ್ಯಾನ್ಯುಯಲ್ ಆಗಿ ಮಾಡಿಸ್ತಾ ಇದ್ದೀನಿ. ಆಮೇಲೆ ಆಟೋಮೆಟಿಕ್ ಆಗಿ ಅದನ್ನ ಸೀರಿಯಲ್ ನಂಬರ್ ಬರೋ ತರ ಫಾರ್ಮುಲಾ ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್ ಸಬ್ಜೆಕ್ಟ್ಗಳನ್ನ ಟೈಪ್ ಮಾಡ್ಕೊಂಡು ಹೋಗಿ ಒಂದ್ರ ಕೆಳಗೊಂದು. ಎಕ್ಸೆಲ್ ಅಲ್ಲಿ ಇದೆ ಫ್ಲೆಕ್ಸಿಬಿಲಿಟಿ. ಎಂಟರ್ ಕೊಟ್ಕೊಂಡ್ರೆ ನಮ್ಗೆ ಬೇರೆ ನೆಕ್ಸ್ಟ್ ಸೆಲ್ಗಳಿಗೆ ಹೋಗುತ್ತೆ. ಅಲ್ಲೇನಾಗುತ್ತೆ, ಸುಮ್ನೆ ಸ್ಪೇಸ್ಗಳು ಕ್ರಿಯೇಟ್ ಆಗುತ್ತೆ. ವರ್ಡ್ ಅಲ್ಲಿ ಆ ತರ ಮಾಡಕ್ ಆಗಲ್ಲ, ನಾವು ಮ್ಯಾನ್ಯುಯಲ್ ಆಗೇ ಇದ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಈ ತರ ಕೊಡ್ಬೋದು. ಮತ್ತೆ ನಮ್ಗೆ ಏನಾದ್ರು ಹಿಂದೆ ಇರೋದು ಮತ್ತೆ ಬೇಕಾದ್ರೆ ಟೈಪ್ ಮಾಡಿದ ಕನ್ನಡ ಬೇಕು ಅಂತಂದ್ರೆ ಇಲ್ಲಿ ಮತ್ತೆ ಕನ್ನಡ ಬೇಕು ಅಂದ್ರೆ ಕೆ ಅಂತ ಕೊಟ್ಟಿದ ತಕ್ಷಣ ಕನ್ನಡ ತೋರಿಸುತ್ತೆ. ಕೆ ಕೊಡಿ, ಕನ್ನಡ ತೋರಿಸುತ್ತೆ. ಒಂದೊಂದ್ಸಲ ನಮ್ಗೆ ರಿಪೀಟ್ ಆಗೋ ಇದು ಇರುತ್ತೆ, ಮ್ಯಾಟ್ರ್ ಇರುತ್ತೆ. ಎಕ್ಸೆಲ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೋ ಅದನ್ನೆಲ್ಲ ತೋರಿಸುತ್ತೆ ಅದು ವರ್ಡ್ಸ್ ಹಿಂದೆ ಇರೋದು. ಟೋಟಲ್ ಮಾಡ್ಕೊಂಬಿಡಿ ಕೆಳಗೆ. ಅದು ಫಾರ್ಮುಲಾ ಹಾಕೋಣ ಬಿಡಿ, ಅದು ತೆಗೆದಾಕಿ. ಅದು ಇನ್ನೊಂದು ಪರ್ಸೆಂಟೇಜ್ ಬೇಕು ಕೆಳಗೆ, ಟೋಟಲ್ ಕೆಳಗೆ. ಈಗ ಕೆಲವು ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ ಟೂಲ್ಸ್. ನಾನೇನ್ ಹೇಳಿದೆ, ಮರ್ಜ್ ಅಂತ ಹೇಳಿದೆ. ಇವಾಗ ಇದು ಇಲ್ಲಿದೆಯಲ್ವಾ, ಇದು ಬೇಕಾದ್ರೆ ಒಂದು ಮೆಥಡ್ ಏನಂದ್ರೆ ಇಲ್ಲಿಂದ ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೋದು. ಇನ್ಸರ್ಟ್ ಕಟ್ ಸೆಲ್ಸ್ ಅಂತ ಬರುತ್ತಲ್ಲಿ, ಅಥವಾ Ctrl+C Ctrl+V ಮಾಡ್ಬೋದು. ಅವಾಗ ಇದು ಸೆಂಟ್ರಿಗೆ ಬಂತು ಅಲ್ವಾ, ಈ ಟೇಬಲ್ಗೆ ಸೆಂಟ್ರಿಗೆ ಬಂತು. ಅಥವಾ ಇನ್ನೊಂದು ಮೆಥಡ್ ಇದೆ, Ctrl+Z ಮಾಡ್ತೀನಿ. ಇನ್ನೊಂದು ಮೆಥಡ್ ಏನಂದ್ರೆ ನಮ್ದು ಮ್ಯಾಟ್ರು ಇಲ್ಲಿವರೆಗೂ ಇದೆ ಅಲ್ವಾ, ಇಲ್ಲಿವರೆಗೂ ಇದೆ. ಇದಿಷ್ಟು ಹಿಂಗ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಮರ್ಜ್ ಅಂಡ್ ಸೆಂಟರ್ ಅಂತ ಇದೆ, ಈ ಬಟನ್ ಮರ್ಜ್ ಅಂಡ್ ಸೆಂಟರ್ ಅಂತ. ಅದನ್ನ ಮಾಡೋದು ನೋಡಿ, ಈ ತರ ಆಯ್ತು. ಆ ಎಲ್ಲಾ ಸೆಲ್ಗಳು ಮರ್ಜ್ ಆಗ್ಬಿಟ್ಟು ಈ ತರ ಆಯ್ತು. ಇವಾಗ ಇದನ್ನ ಬೇಕಾದ್ರೆ ನಾವು ಬೋಲ್ಡ್ ಹೀಗೆ ಮಾಡ್ಕೋಬಹುದು. ಆಯ್ತಾ? ಇನ್ನೂ ಒಂದು, ನಮ್ ಟೇಬಲ್ ಇರೋದು ಇಲ್ಲಿ ಮಾತ್ರ. ಇವೆಲ್ಲ ಜಸ್ಟ್ ಗ್ರಿಡ್ ಲೈನ್ಸ್ ಅಷ್ಟೇ, ಇದು ಸೆಲ್ಗಳು. ಇನ್ನು ನಾವು ಪ್ರಿಂಟ್ ಹೋದ್ರೆ ಪ್ರಿಂಟ್ ಪ್ರಿವ್ಯೂಲ್ಲಿ ನೋಡಿ, ಯಾವ ಲೈನ್ಸ್ ಕಾಣಿಸ್ತಾ ಇಲ್ಲ, ಜಸ್ಟ್ ಗ್ರಿಡ್ ರೆಫರೆನ್ಸ್ ಅಷ್ಟೇ. ಅದು ಆ ಸೆಲ್ ಅಲ್ಲಿ ಇದೆ ಅಂತ. ನಮ್ಗೆ ಆ ಸೆಲ್ ಕಾಣಿಸ್ಬೇಕು ಅಂತಂದ್ರೆ ನಾವು ಅದಕ್ಕೆ ಮಾರ್ಜಿನ್ ಕೊಡ್ಬೇಕು. ಈ ತರ ಇದಿಷ್ಟು ಈ ತರ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಹೋಗ್ಬಿಟ್ಟು ಆಲ್ ಬಾರ್ಡರ್ಸ್ ಅಂತ ಕೊಟ್ರೆ ಈಗ ಅದಕ್ಕೆ ಟೇಬಲ್ ರೂಪ ಸಿಗುತ್ತೆ. ಹೀಗೆ ಇವಾಗ ಪ್ರಿಂಟ್ ಅಲ್ಲಿ ನೋಡಿದ್ರೆ ಅದು ಇರುತ್ತೆ, ಅವು ಮಾತ್ರ ಇರುತ್ತೆ, ಇಲ್ಲಾದ್ರೂ ಇಲ್ಲ. ಓಕೆ, ಸೊ ಹೀಗೆ ಮಾಡ್ಕೋಬೇಕು ನಾವು. ಆಯ್ತಾ? ಮತ್ತೆ ಇಲ್ಲಿ ಜಸ್ಟಿಫಿಕೇಶನ್ ಮಾಡ್ಬೋದು. ಇನ್ನು ನೀವೇ ಮಾಡಿ, 1 ಇಂದ 6 ಅಥವಾ ಆ ಸೆಲ್ ನ ಹಾಗೆ ಸೆಲೆಕ್ಟ್ ಮಾಡ್ಬೋದು. ಆ ಕಾಲಮ್ ನ, ಈ ಕಾಲಮ್ ಸೆಲೆಕ್ಟ್ ಮಾಡಿ, ಮೇಲೆ ಹೋಗಿ ಎ ಹತ್ರ ಆ ಸಿಂಬಲ್ ಬಂತಲ್ಲ, ಈಗ ಅದನ್ನ ಸೆಂಟರ್ ಮಾಡಿ. ಸೆಂಟರ್ ಸೆಂಟರ್ ಜಸ್ಟಿಫಿಕೇಶನ್ ಆಯ್ತು. ಇದು ರೈಟ್ ಬಂದಿದೆ. ನಾವು ನಂಬರ್ಸ್ ಟೈಪ್ ಮಾಡಿರೋದ್ರಿಂದ ಅದು ಆಟೋಮೆಟಿಕ್ ಆಗಿ ರೈಟ್ ಜಸ್ಟಿಫಿಕೇಶನ್ ಆಗೋಗಿದೆ. ಇದೇ ಫ್ಲೆಕ್ಸಿಬಿಲಿಟಿ ವರ್ಡ್ ಅಲ್ಲಿ. ಮತ್ತೆ ಆ ರೋ ಸೆಲೆಕ್ಟ್ ಮಾಡಿ, ಸೀರಿಯಲ್ ನಂಬರ್, ಸಬ್ಜೆಕ್ಟ್, ಮಾರ್ಕ್ಸ್, ಅದು ಸೆಂಟರ್ ಆಗ್ಬೇಕು. ಮೇಲೇನು ಮಾಡ್ಬಿಡಿ, ಫುಲ್ ಓವರ್ ಆಲ್ ಸೆಂಟರ್ ಇರಲಿ ಅಂತ. ಆಯ್ತಾ? ಇದನ್ನ ಸ್ವಲ್ಪ ಎಳೀರಿ, ತುಂಬಾ ಕಂಜೆಸ್ಟೆಡ್ ಆಗಿದೆ. ಸಬ್ಜೆಕ್ಟ್ ಇಲ್ಲಿ ಅದ್ರ ಮಧ್ಯೆ ಬಿ ಮತ್ತೆ ಸಿ ಮಧ್ಯದಲ್ಲಿ ಹೋದ್ರೆ ಆತರ ಮಾಡ್ಬೋದು. ಹಾಗೆ ಇನ್ನೊಂದ್ ಸ್ವಲ್ಪ ಮಾಡ್ಬೋದು. ಸಾಕು. ಇವಾಗ ಏನಾಯ್ತು, ಇದು ತುಂಬಾ ಆಚೆ ಹೋಗ್ಬಿಡ್ತಲ್ವಾ, ಇದನ್ನ ತಗೊಂಡು ಇಲ್ಲಿ ಈ ಮಾರ್ಕ್ಸ್ ಇನ್ನೊಂದ್ ಸ್ವಲ್ಪ ಎಳೀರಿ, ಚೆನ್ನಾಗಿ ಕಾಣ್ಲಿ ಆದಷ್ಟು, ಒಂಚೂರು. ಓಕೆ, ಈಗ ಇದನ್ನ ಸೆಲೆಕ್ಟ್ ಮಾಡಿ, ಮಾರ್ಕ್ಸ್ ರೆಕಾರ್ಡ್ ಸೆಲೆಕ್ಟ್ ಮಾಡಿ. ಈಗ ಮತ್ತೆ ಕ್ಲಿಕ್ ಮಾಡಿ, ಇದು ಮರ್ಜ್ ಅಂಡ್ ಸೆಂಟರ್ ಕ್ಲಿಕ್ ಮಾಡಿ. ಫೋಟೋ ಇತ್ತು, ಅಷ್ಟುದ್ದ ಬೇಡ ನಮ್ಗೆ, ಇಲ್ಲಿಗೆ ಮಾಡಿ. ABC 3 ಮಾತ್ರ ಸೆಲೆಕ್ಟ್ ಮಾಡ್ಬಿಟ್ಟು ಮರ್ಜ್ ಅಂಡ್ ಸೆಂಟರ್ ಮಾಡಿ, ಮಾರ್ಕ್ಸ್ ರೆಕಾರ್ಡ್. ಆತರ
ಈಗ ಮರ್ಜೆಂಟ್ ಸೆಂಟರ್ ಮಾಡಿ, ಮರ್ಜೆಂಟ್ ಸೆಂಟರ್. ಹಾ, ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇದು ಇಲ್ಲಿರೋದ್ ಬೇಡ, ಇಲ್ಲಿ ತಗೊಂಬಂದ್ ಹಾಕಿ. ಕಂಟ್ರೋಲ್ ಎಕ್ಸ್, ಈ ಸೆಲ್ ಬಂದ್ಬಿಟ್ಟು ಕಂಟ್ರೋಲ್ ವಿ ಕೊಡಿ, ಇಲ್ಲಿಗೆ ಕೊಡಿ, ಉದ್ದ ಇರೋದ್ರಿಂದ ಇಲ್ಲಿಗೆ ಕೊಡಿ ಹೇಳ್ತೀನಿ. ಕಂಟ್ರೋಲ್ ವಿ. ಈಗ ಈ ಎರಡು ಸೆಲ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಮರ್ಜೆಂಟ್ ಸೆಂಟರ್ ಕೊಡಿ. ಮರ್ಜ್ ಆಮೇಲೆ ರೈಟ್ ಜಸ್ಟಿಫಿಕೇಶನ್ ಕೊಡಿ. ಇದಕ್ಕೆ ರೈಟ್ ಜಸ್ಟಿಫಿಕೇಶನ್. ಈಗ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇದನ್ನ ಸ್ವಲ್ಪ ದೊಡ್ಡದು ಮಾಡಿ, ಕಾಣಿಸ್ತಾ ಇಲ್ಲ. 1 2 3 ಕಾಲಮ್ ದೊಡ್ಡದು ಮಾಡ್ಕೊಳ್ಳಿ. ಹಾ, ಸಾಕು. ಅದನ್ನ ಬೋಲ್ಡ್ ಇಟಾಲಿಕ್ ಮಾಡಿ. ಸೇಮ್ ಅಲ್ಲೇನಿತ್ತು ಆ ತರನೇ. ಫಾಂಟ್ 14 ಆಗಿದ್ಯಾ? ಕಂಟ್ರೋಲ್ ಎ ಸೆಲೆಕ್ಟ್ ಮಾಡಿ ಎಲ್ಲ. ಕಂಟ್ರೋಲ್ ಎ ಫಾಂಟ್ 14 ಮಾಡಿ. ಮಾರ್ಕ್ಸ್ ರೆಕಾರ್ಡ್ ಮಾತ್ರ 16 ಮಾಡಿ. ಮೇಲೆ ಹೆಡ್ಡಿಂಗ್. ಓಕೆ, ಅದು ಬೋಲ್ಡ್ ಇಟಾಲಿಕ್ ಆಗ್ಬೇಕು. ಆ ಲೈನ್ ರಿಜಿಸ್ಟರ್ ನಂಬರು ಇದು ಆ ತರ ಸೆಲೆಕ್ಟ್ ಮಾಡಿ. ಬೋಲ್ಡ್ ಇಡೀ ಏನೇನಿದೆಯೋ ಎಲ್ಲ ಆಗುತ್ತೆ. ಅಂಡರ್ಲೈನ್ 1 2 3 ಮಾತ್ರ ಆಗ್ಬೇಕು. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ನೀವು ಡಬಲ್ ಕ್ಲಿಕ್ ಮಾಡ್ಬೇಕು ಆ ಸೆಲ್ ನ ಮಾಡ್ಕೊಂಡು 1 2 3 ಮಾತ್ರ ಸೆಲೆಕ್ಟ್ ಮಾಡ್ಬೇಕು. ಹಾ, ಈಗ ಅಂಡರ್ಲೈನ್ ಕೊಡಿ. ಅದೇ ತರ ಪಕ್ಕದ್ದು ಆಯ್ತಾ? ಮತ್ತೆ ಟೋಟಲ್ ಆ ರೋ ಫುಲ್ ಬೋಲ್ಡ್ ಆಗ್ಬೇಕು. ಆ ರೋ ಫುಲ್ ಅಂದ್ರೆ ಅಲ್ಲಿಗೆ ಹೋಗ್ಬೇಕು. 10 ಹೋಗ್ಬೇಕು. ನೀವು 10 ಹೋಗ್ಬೇಕು. ಇಡೀ ರೋ ರೋ ನಂಬರ್ 10 ಅಂತ ಅದು ಬೋಲ್ಡ್. ಪರ್ಸೆಂಟೇಜ್ ಆಗ್ಲಿ. ಆ ರೋ ಫುಲ್ ಬೋಲ್ಡ್ ಇಟಾಲಿಕ್ ಇರಲಿ, ಅದು ಚೆನ್ನಾಗಿ ಕಾಣುತ್ತೆ. ಟೋಟಲ್ಗೆ ರೆಡ್ ಮಾಡಿ ಆ ಇಡೀ ರೋ. ಪರ್ಸೆಂಟೇಜ್ ಏನು ಗ್ರೀನ್ ಏನಾದ್ರು ಮಾಡೋಣ. ಗ್ರೀನ್ ಬೋಲ್ಡ್ ಮಾಡಿ. ಅದು ಸ್ವಲ್ಪ ಡಾರ್ಕ್ ಗ್ರೀನ್ ಏನೋ ಸೆಲೆಕ್ಟ್ ಮಾಡಿ. ಇಡೀ ರೋ ಆಗ್ಬೇಕು. ಈ ಕಡೆ ಹಾ, ಓಕೆ. ಈಗ ಇದರಲ್ಲಿ ಒಂದು ಎಕ್ಸ್ಟ್ರಾ ಆಮೇಲೆ ಅದು ಸೀರಿಯಲ್ ನಂಬರ್, ಅದು ಬೋಲ್ಡ್ ಆಗಿಲ್ಲ. ಆ ರೋ ನೋಡ್ಕೊಂತ ಇರ್ಬೇಕು. ನಿಮ್ಗೆ ಸಮಾಧಾನ ಆಗ್ಬೇಕು. ಓಕೆನಾ? ಫಾರ್ಮ್ಯಾಟಿಂಗ್ ಎಲ್ಲ ಆಯ್ತು. ಈಗ ಇದರಲ್ಲಿ ಎಕ್ಸ್ಟ್ರಾ ಏನ್ ಹೇಳಿದೆ ನಾನು, ನಾವೇ ಪರ್ಸೆಂಟೇಜ್ ಲೆಕ್ಕ ಹಾಕ್ಬೋದು ಅಂತ. ಅದಕ್ಕೆ ಏನು ಅಂತಂದ್ರೆ ಇದನ್ನ ಹೇಳ್ತೀನಿ. ಇಲ್ಲಿಗೆ ಬರ್ಬೇಕು. ಈ ಸೆಲ್ ಅಲ್ಲಿ ತಾನೇ ನಮ್ಗೆ ಬೇಕಾಗಿರೋದು. ನಾನು ಏನ್ ಹೇಳಿದೆ, ಯಾವಾಗ್ಲೂ ವರ್ಕ್ ಶೀಟ್ ಇದು, ಇದರಲ್ಲಿ ಸೆಲ್ ಇರುತ್ತೆ ಅಂತ. ಆ ಸೆಲ್ ಬರ್ಬೇಕು. ಇಲ್ಲಿ ನಮ್ಗೆ ಟೋಟಲ್ ಸಿಗ್ಬೇಕು. ಈ ಸೆಲ್ ಬಂದ್ಬಿಟ್ಟು ನಾವು ಫಾರ್ಮುಲಾ ಹಾಕ್ಬೇಕು. ಇಲ್ಲಿದೆ ನೋಡಿ ಫಾರ್ಮುಲಾ, ಸಮ್. ಇದು ಸಮ್ಗೆ ಇರುವಂತ ಫಾರ್ಮುಲಾ. ಅದೇ ತೋರಿಸುತ್ತೆ ಏನು ಅಂತ. ಈ ತರ ಒಂದಷ್ಟನ್ನ ಹಿಡ್ಕೊಂಡು ನಾವು ಫಾರ್ಮುಲಾ ಹಾಕ್ಬೋದು ಅಂತ. ಆಯ್ತಾ? ಇಲ್ಲಿ ಬಂದ್ಬಿಟ್ಟು ಈ ಸಿಂಬಲ್ ನ ಕ್ಲಿಕ್ ಮಾಡ್ತು ಅಂತಂದ್ರೆ ಅದೇ ತೋರಿಸ್ತಾ ಇದೆ ನೋಡಿ. ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಎಲ್ಲೆಲ್ಲಿ ನಂಬರ್ಸ್ ಇದೆ ಅಂತ. ಎಂಟರ್ ಕೊಟ್ರೆ ಆಯ್ತು. ಸೇಮಾ ಟ್ಯಾಲಿ ಆಯ್ತಾ? 546 ಯೂಸ್ ಆಗುತ್ತಲ್ವಾ? ಇದು ತಪ್ಪಿಲ್ದಂಗೆ ನಮ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಅಲ್ಲಿ ಹೋಗಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ನೋಡಿ. ಅಲ್ಲೇನಿದೆ ಫಾರ್ಮುಲಾ. ಇದು ಸಿಂಪಲ್ ಫಾರ್ಮುಲಾ. ಈ ತರ ಎಷ್ಟೊಂದು ಕಾಂಪ್ಲಿಕೇಟೆಡ್ ಫಾರ್ಮುಲಾಗಳನ್ನ ನಾವು ಹಾಕ್ಬೋದು ಎಕ್ಸೆಲ್ ಅಲ್ಲಿ. ಇಸ್ ಈಕ್ವಲ್ ಟು ಅಂತ ಕೊಟ್ಬಿಟ್ಟು, ಸಮ್ ಅಂತ ಕೊಟ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡಿ, C4 ನಮ್ಗೆ ಎಲ್ಲಾ ಸೆಲ್ಗೂ ಒಂದು ಐಡೆಂಟಿಟಿ ಇದೆ. ಕಾಲಮ್ ಸಿ, ಮೊದಲನೇದು ಸಿ, ರೋ 4 ಅಲ್ವಾ? C4 ಇಂದ ಈ ಸಿಂಬಲ್ ಹಾಕಿದ್ರೆ ಅಲ್ಲಿಂದ ಅಂತ, ಇದು 2 ಅಂತ ಇದು ಈ ಸಿಂಬಲ್. C9 ಅಂದ್ರೆ 9th ರೋ. ಸಿ ಸೇಮ್ ಕಾಲಮ್ ಸಿ. ಅದು ಹಿಂಗ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಏನಾಗುತ್ತೆ ಅಂತ. ಸುಮ್ಮನೆ ಕೊಡ್ತೀನಿ. ಈ ತರ ಸೆಲೆಕ್ಟ್ ಮಾಡಿದ್ರೆ ಇನ್ನಿಲ್ಲ ತಪ್ಪು ಎರರ್ ಬರುತ್ತೆ. ಇದನ್ನ ಕೊಟ್ರೆ ಎರರ್ ಬರುತ್ತೆ, ಹೇಳ್ತೀನಿ ನಾನು. ಇಲ್ಲಿ B4 ಇಂದ C9, B4 ಇಲ್ಲಿ, B4 ಇದು C9. ಸೊ ಅಲ್ಲಿಂದ ಅಲ್ಲಿವರೆಗೂ ಸೆಲೆಕ್ಟ್ ಆಗಿದೆ. ಒಂದೊಂದ್ಸಲ ಈ ತರಾನು ಬೇಕಾಗತ್ತೆ ನಮ್ಗೆ ಕ್ಯಾಲ್ಕುಲೇಷನ್. ಈಗ ಕೊಟ್ರೆ ಎರರ್ ಬರುತ್ತೆ, ಅಥವಾ ಅದು ತಗೊಳಲ್ಲ, ಅದನ್ನ ಆಡ್ ಆಗಲ್ಲ. ಆಯ್ತಾ? ನಮ್ಗೆ ಆ ತರ ಬೇಡ, ಕರೆಕ್ಟ್ ಆಗಿ ಕೊಡ್ಬೇಕಲ್ವಾ? ಸೊ ಈ ತರ. ಅಥವಾ ಇಲ್ಲಿ ಏನೋ ಬೇರೆ ಮ್ಯಾಟ್ರ್ ಇದೆ ಅಂತಂದ್ರೆ ನಾವು ಇಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿರೋ ಮಾರ್ಕ್ಸ್ ಆಡ್ ಆಗ್ಬಾರ್ದು ಅಂತಂದ್ರೆ
ಇಷ್ಟು ಮಾತ್ರ ಸೆಲೆಕ್ಟ್ ಮಾಡಿ ಈ ತರ ಮಾಡ್ಬೋದು. ಅವಾಗ ಅದಕ್ಕೆ ಡೌಟ್ ಬರುತ್ತೆ, ನೀವೇನೋ ತಪ್ಪು ಮಾಡಿರ್ಬೋದು ನೋಡಿ, ಒಂದ್ ಮಿಸ್ ಮಾಡಿರ್ಬೋದು ಅಂತ ನೋಡಿ ಈ ಸಿಂಬಲ್ ಬರುತ್ತಿಲ್ಲ, ಎಲ್ಲೋ ಕಲರ್ ಅಲರ್ಟ್ ಬರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಇದ್ ಮಾಡ್ಕೊಬೋದು, ಸರಿ ಮಾಡ್ಕೋಬಹುದು. ಸೊ ಸರಿಯಾಗಿರೋ ಮೆಥಡ್ ಇದು, ಸಿಂಪಲ್ ಎಕ್ಸರ್ಸೈಸ್ ಈ ತರ ಮಾಡ್ಕೊಂತೀವಿ. ಇದನ್ನ ನಾವು ಮ್ಯಾನ್ಯಲ್ ಆಗು ಟೈಪ್ ಮಾಡ್ಬೋದು. ಇಸ್ ಈಕ್ವಲ್ ಟು ಕೊಡಿ, ಇಸ್ ಈಕ್ವಲ್ ಟು ಸಮ್ ಅಂತ ಟೈಪ್ ಮಾಡಿ, ಸಮ್ SUM, ಬ್ರಾಕೆಟ್ ಓಪನ್ ಮಾಡಿ. ನಾವೇ ಮ್ಯಾನ್ಯಲ್ ಆಗಿ ಟೈಪ್ ಮಾಡ್ಬೋದು. C4 ಒಂದೊಂದ್ಸಲ ಅದ್ರದ್ದು ಬೇಡವೇ ಬೇಡ ನಮ್ಗೆ, ನಾವೇ ಮಾಡ್ಬೋದು. C4 is to C9, ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಮ್ಯಾನ್ಯಲ್ ಆಗು ಫಾರ್ಮುಲಾ ಹಾಕ್ಬೋದು. ಈಗ ಪರ್ಸೆಂಟೇಜ್ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ, ಒಂದು ಸಿಂಪಲ್ ಫಾರ್ಮುಲಾ ಸಮ್ ಮಾಡಿದ್ದು, ಇನ್ನೊಂದು ಪರ್ಸೆಂಟ್. ಇದಕ್ಕೂ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಕೊಡಿ. ಆ ಮೇಲ್ಗಡೆ ಸೆಲೆಕ್ಟ್ ಮಾಡಿ, ಮೇಲ್ಗಡೆ ಸೆಲ್ ನ ಸೆಲೆಕ್ಟ್ ಮಾಡಿ. ಸೆಲ್ 546 ಬೇಕಾದ್ರೆ ಪರ್ಸೆಂಟೇಜ್ ಬೇಕಾಗಲ್ಲ. 546 ಇಂಟು ಅಲ್ಲ ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್, ಡಿವೈಡೆಡ್ ಬೈ ಅಂದ್ರೆ ಸ್ಲಾಶ್, ಫಾರ್ವರ್ಡ್ ಡಿವೈಡೆಡ್ ಬೈ 6. ಇಂಟುಗೆ ಸ್ಟಾರ್ ಯೂಸ್ ಮಾಡಬೇಕು, ಸ್ಟಾರ್ 100, ಎಂಟರ್. ಬಂತಾ ಪರ್ಸೆಂಟೇಜ್? ಸೆಲೆಕ್ಟ್ ಮಾಡಿ, ಮತ್ತೆ ಏನಾಗಿದೆ ಅಲ್ಲಿ ಡಬಲ್ ಕ್ಲಿಕ್ ಮಾಡಿ. ಅಲ್ಲಿ C10 ಡಿವೈಡೆಡ್ ಬೈ 6 ಅಷ್ಟೇ, ಅದೆಲ್ಲ ಡಿಲೀಟ್ ಮಾಡಿ. ಅಷ್ಟೇ ಅಲ್ವಾ ಪರ್ಸೆಂಟೇಜು, ಆವರೇಜ್ ಇದ್ರದ್ದು. ಸೊ ಪರ್ಸೆಂಟೇಜು ಬಂತು. ಇನ್ನೂ ಒಂದು ಮಾಡ್ಬೋದು ನಾವು, ಫಾರ್ಮ್ಯಾಟ್ ಸೆಲ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ನಂಬರ್ ಅಂತ ಕೊಟ್ಬಿಟ್ಟು ಓಕೆ ಕೊಟ್ರೆ ನಮ್ಗೆ ಈ ತರ ಡೆಸಿಮಲ್ ಸಿಂಬಲ್ ಸಿಗುತ್ತೆ. ಇದನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ, ಅವೆಲ್ಲ ಫಾರ್ಮ್ಯಾಟ್ ಯಾವ ತರ ಮಾಡೋದು, ನಂಬರ್ಸ್ಗೆ ಯಾವ ತರ, ಟೆಕ್ಸ್ಟ್ಗೆ ಯಾವ ತರ ನಾವು ಸೆಟ್ ಮಾಡಿ ಇಟ್ಕೋಬೇಕು ಸೆಲ್ಗಳಿಗೆ, ಅದನ್ನ ಹೇಳ್ತೀನಿ. ಸೊ ಸಿಂಪಲ್ ಫಾರ್ಮುಲಾ ಆಯ್ತು. ಮಾರ್ಕ್ಸ್ ರೆಕಾರ್ಡ್ಗೆ ರೆಡ್ ಕೊಡಿ, ಹೆಡ್ಡಿಂಗ್. ಸೊ ಸಿಂಪಲ್ ಎಕ್ಸರ್ಸೈಸ್, ಎಕ್ಸೆಲ್ ಅಲ್ಲಿ ಟೇಬಲ್ ಎಕ್ಸರ್ಸೈಸ್, ಫಾರ್ಮುಲಾ ಹಾಕೋದು ಎಲ್ಲ ಗೊತ್ತಾಯ್ತು, ಟೋಟಲ್ ಮಾಡೋದು ಎಲ್ಲ. ಸೇವ್ ಮಾಡಿ ಇದನ್ನ, ಫೋಲ್ಡರ್ ಮಾಡ್ಕೋಬೇಕು ನೀವು ಅದರಲ್ಲಿ, ಎಕ್ಸೆಲ್ ಎಕ್ಸರ್ಸೈಸ್ ಅಂತ ಹೊಸ ಫೋಲ್ಡರ್. ಅದರೊಳಗೆ ಟೇಬಲ್ ಎಕ್ಸರ್ಸೈಸ್ ಅಂತ ಸೇವ್ ಮಾಡಿ. ಅಲ್ಲಿ ಕೆಳಗೆ ಬುಕ್ 3 ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಸೇವ್. ಸಾಕು, ನಾಳೆ ಕಂಟಿನ್ಯೂ ಮಾಡಿ.